ಸತ್ಯ ಸ್ಪರ್ಶ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಸಮರ್ಪಕ ವಿದ್ಯುತ್ ಪೂರೈಕೆ ಮಾಡುವಂತೆ ಒತ್ತಾಯಿಸಿ ಹಾರೋಹಳ್ಳಿ ಗ್ರಾಮಸ್ಥರು ಪಟ್ಟಣದ ಸೆಸ್ಕ್ ಕಚೇರಿ ಮುಂದೆ ಶುಕ್ರವಾರ ಪ್ರತಿಭಟನೆ ನಡೆಸಿದರು. ಪಾಂಡವಪುರ ಪಟ್ಟಣದ ಉಪ ವಿಭಾಗದ ಸೆಸ್ಕ್ ಕಚೇರಿ ಮುಂದೆ ಜಮಾವಣೆಗೊಂಡ ಹಾರೋಹಳ್ಳಿ ರೈತರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕೃಷಿ ಪಂಪ್ಸೆಟ್ಗಳಿಗೆ ಪ್ರತಿನಿತ್ಯ ರಾತ್ರಿ ವೇಳೆ ಸೆಸ್ಕ್ ಇಲಾಖೆ ಅಧಿಕಾರಿಗಳು ಸಮರ್ಪಕವಾಗಿ ವಿದ್ಯುತ್ ಸರಬರಾಜು ಮಾಡದ ಕಾರಣ ಕೃಷಿ ಚಟುವಟಿಕೆ ನಡೆಸಲು ಬಹಳ ತೊಂದರೆಯಾಗುತ್ತಿದೆ. ಇನ್ನೊಂದೆಡೆ ಸಕಾಲಕ್ಕೆ ಮಳೆ ಬರದ ಕಾರಣ ಕಟಾವಿಗೆ ಬಂದಿರುವ ಕಬ್ಬು ಬೆಳೆ ಒಣಗುವ ಹಂತ ತಲುಪಿದೆ. ಸೆಸ್ಕ್ ಇಲಾಖೆ ಅಧಿಕಾರಿಗಳು ರಾತ್ರಿ ವೇಳೆ ಇರಲಿ ಹಗಲು ಹೊತ್ತಿನಲ್ಲೂ ಸಮರ್ಪಕ ವಿದ್ಯುತ್ ಪೂರೈಕೆ ಮಾಡುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಎಂದು ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದರು. ಬೆಳೆ ರಕ್ಷಣೆಗೆ ಹಾಗೂ ಹಗಲು ಹಾಗೂ ರಾತ್ರಿ ವೇಳೆ ಕನಿಷ್ಠ 3 ತಾಸುಗಳವರೆಗೂ ವಿದ್ಯುತ್ ಸರಬರಾಜು ಮಾಡಲು ಮೂಲಕ ರೈತರನ್ನು ರಕ್ಷಿಸಬೇಕಾಗಿದೆ. ಕೆಆರ್ಎಸ್ ಜಲಾಶಯದಲ್ಲಿ ನೀರಿನ ಕೊರತೆಯಿಂದಾಗಿ ನಾಲೆಗಳಿಗೆ ಹಲವಾರು ದಿನಗಳಿಂದ ನೀರು ಹರಿಸದ ಕಾರಣ ಕಬ್ಬು ಬೆಳೆ ಸೇರಿದಂತೆ ಇತರ ಬೆಳೆಗಳು ಜಮೀನಿನಲ್ಲೇ ಒಣಗುತ್ತಿವೆ. ಒಂದೆಡೆ ವಿದ್ಯುತ್ ಸಮಸ್ಯೆ ಉಂಟಾದರೆ ಮತ್ತೊಂದೆಡೆ ರೈತರ ಬೆಳೆಗಳಿಗೆ ನೀರಿನ ಸಮಸ್ಯೆ ಉಂಟಾಗುತ್ತಿದೆ. ಇದರಿಂದಾಗಿ ರೈತರು ಸಂಕಷ್ಟಕ್ಕೆ ಒಳಗಾಗುವ ಪರಿಸ್ಥಿತಿ ಉಂಟಾಗಿದೆ. ಹೀಗಾಗಿ ಸೆಸ್ಕ್ ಅಧಿಕಾರಿಗಳು ರೈತರ ಸಂಕಷ್ಟ ಅರಿತು ಈ ಕೂಡಲೇ ಸಮರ್ಪಕ ವಿದ್ಯುತ್ ಪೂರೈಕೆ ಮಾಡಬೇಕೆಂದು ಒತ್ತಾಯಿಸಿದರು. ಬಳಿಕ ಸೆಸ್ಕ್ ಎಇ ವಿಜಯಲಕ್ಷ್ಮಿ ಅವರು ರೈತರ ವಿದ್ಯುತ್ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದರು. ಪ್ರತಿಭಟನೆಯಲ್ಲಿ ಹಾರೋಹಳ್ಳಿ ಗ್ರಾಮದ ರೈತರಾದ ಲಕ್ಷ್ಮೇಗೌಡ, ಪರಮೇಶ್, ವಿಷಕಂಠ, ಹರಗಪ್ಪರ ರಮೇಶ್, ಹರೀಶ್, ಗೆಂಡೆ ಶ್ರೀನಿವಾಸ್, ರೆಡ್ಡಿ ಗೋಪಿ, ಕುಮಾರ್, ಎಚ್ಡಿ ವರುಣ್ ಕುಮಾರ್, ರಘು ಸೇರಿದಂತೆ ಹಲವರು ಭಾಗವಹಿಸಿದ್ದರು. ನಮ್ಗೆ ಯಾಕೆ ಕೊಡಲ್ಲ ಅಂತ ಅವ್ರು ಕೇಳ್ತಾರೆ. ಅವ್ರದ್ದು ಲೈನು ಬೈಫರಿಕೇಶನ್ ಆಗೈತೆ, ಅವ್ರು ಕೆಲಸ ಮಾಡಿಸ್ಕೊಂಡಿಲ್ಲ. ಅಲ್ಲ, ಕೆಲಸ ಯಾರು ಕೆಲಸ ಮಾಡ್ತಿದ್ದಾರೆ. ಈಗ ಕೌಲಿಂಗ್ ಕೇಳಿಕೆ 24 hours